ಒಬ್ರು ಅಥವಾ ಇಬ್ರು ಡಿಸಿಎಂ ಆಗ್ಲಿ ಸಾಕು. ಕೇಂದ್ರ ನಾಯಕರಿಗೆ ಡಿಕೆ ಶಿವಕುಮಾರ್ ಈಗ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಕೆಶಿ ಮನವಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ ಹೈಕಮಾಂಡ್. ಹೈಕಮಾಂಡ್ ಫಾರ್ಮುಲಾಗೆ ಈಗ ಡಿಕೆ ಶಿವಕುಮಾರ್ ಅಪಸ್ವರವನ್ನ ನುಡಿತಾ ಇರೋದು. 4 ಡಿಸಿಎಂ ಹುದ್ದೆ ಒಂದು ಸೃಷ್ಟಿಗೆ ಈಗ ಡಿಕೆ ಶಿವಕುಮಾರ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂದ್ ಕಡೆ ಏನೋ ರಾಜೀನಾಮೆ ಕೊಟ್ಟಿದ್ದಾರೆ, ಆದ್ರೂ ಕೂಡ ಡಿಕೆಶಿ ಶಾಕ್ ಮೇಲ್ ಶಾಕ್. ಹೈಕಮಾಂಡ್ ಏನ್ ಫಾರ್ಮುಲಾವನ್ನ ಇಟ್ಕೊಂಡಿದೆ 4 ಜನಕ್ಕೆ ಕೊಡಬೇಕು ಅಂತ ಹೇಳಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಅದಕ್ಕೀಗ ಅಪಸ್ವರವನ್ನ ನುಡಿತಾ ಇದ್ದಾರೆ ಡಿಕೆಶಿ ಅವರು. 4 ಡಿಸಿಎಂ ಹುದ್ದೆ ಸೃಷ್ಟಿಗೆ ಡಿಕೆ ಶಿವಕುಮಾರ್ ಅವರು ಬೇಡ, ಯಾವುದೇ ಕಾರಣಕ್ಕೂ ಡಿಸಿಎಂ ಹುದ್ದೆ ಬೇಡವೇ ಬೇಡ, ಒಂದಿಬ್ರು ಕೊಡಿ ಸಾಕು, ಒಬ್ರು ಇಲ್ಲ ಇಬ್ರು ಕೊಡಿ ಸಾಕು, ಡಿಸಿಎಂ ಆಗ್ಲಿ ಅವರೇ, 4 ಜನಕ್ಕೆ ಯಾಕೆ ಅಂತ ಅಪಸ್ವರವನ್ನ ನುಡಿತಾ ಇರೋದು ಡಿಕೆಶಿ ಅವರು. ಸದ್ಯ ಕೇಂದ್ರ ನಾಯಕರಿಗೆ ಡಿಕೆ ಶಿವಕುಮಾರ್ ಒಂದ್ ಕಡೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಒಬ್ರು ಬೇಡ ಅಂದ್ರೆ ಡಿಸಿಎಂ ಹುದ್ದೆಯನ್ನ ಯಾರಾದ್ರೂ ಒಬ್ರು ಕೊಡಿ ಇಲ್ಲ ಇಬ್ರು ಕೊಡಿ, 4 ಜನಕ್ಕೆ ಯಾಕೆ ಅಂತ ಅಪಸ್ವರವನ್ನ ನುಡಿತಾ ಇರೋದು. ಹಾಗಾಗಿ ಮನವಿಯನ್ನ ಕೂಡ ಒಂದ್ ಕಡೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜು ಹೋಗಾರ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈಗ 4 ಡಿಸಿಎಂ ಹುದ್ದೆ ಯಾಕೆ ಬೇಡ, ಒಬ್ರು ಅಥವಾ ಇಬ್ರು ಕೊಡಿ ಅಂತೇಳಿ ಈಗ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡ್ಕೊಂಡಿರೋದು, ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಅಪಸ್ವರವನ್ನ ನುಡಿತಾ ಇದ್ದಾರೆ ಡಿಕೆಶಿ ಅವರು? ಇಂಚರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿ ಅವರು ಸಿಎಂ ಸ್ಥಾನವನ್ನ ಬಿಟ್ಕೊಡುವಂತೆ ಹೇಳಿದಂತ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಸಹಿತ ಕೆಲವಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾನು ಎಲ್ಲಾ ಸಮುದಾಯವನ್ನು ಕೂಡ ಸಮನಾಗಿ ತೆಗೆದುಕೊಂಡು ಹೋಗಿದ್ದೇನೆ, ಹಾಗಾಗಿ ಎಲ್ಲ ಸಮುದಾಯಕ್ಕೂ ಕೂಡ ಒಂದು ಯಾವುದೇ ರೀತಿ ಅನ್ಯಾಯ ಆಗದಂತೆ ನೀವು ನೋಡ್ಕೊಳ್ಬೇಕು, ಹಾಗಾಗಿ ಡಿಸಿಎಂ ಸ್ಥಾನ ಸೃಷ್ಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿದ್ದಾರೆ ಎನ್ನುವಂಥದ್ದು. ಅದರಂತೆ ಹೈಕಮಾಂಡ್ ನಾಯಕರು ಕೂಡ ಸಿದ್ದರಾಮಯ್ಯ ಅವರು ಹೇಳಿದಂತೆ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೆ. ಹಾಗಾಗಿ 4 ಡಿಸಿಎಂ ಸ್ಥಾನ ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಆದ್ರೆ ಈ 4 ಡಿಸಿಎಂ ಸೃಷ್ಟಿಗೆ ಡಿಕೆ ಶಿವಕುಮಾರ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ನಮಗೆ ಮಾಹಿತಿ ಕೂಡ ಸಿಗ್ತಾ ಇದೆ. 4 ಡಿಸಿಎಂ ಮಾಡಿದ್ರೆ ಅದು ಎಲ್ಲ ಒಂದ್ ಕಡೆ ಆಡಳಿತಕ್ಕೂ ಕೂಡ ಎಫೆಕ್ಟ್ ಆಗುವಂಥದ್ದು. ಆದ್ರೆ 1 ಅಥವಾ 2 ಡಿಸಿಎಂ ಸ್ಥಾನ ಸೃಷ್ಟಿ ಮಾಡಬೇಕು, 4 ಡಿಸಿಎಂ ಸ್ಥಾನ ಬೇಡ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಕೂಡ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರಂತೆ. ಮತ್ತೆ ಸಾಕಷ್ಟು ಅದಕ್ಕೆ 4 ಡಿಸಿಎಂ ಮಾಡಿದ್ರೆ ಅದು ನನ್ನ ವಿರೋಧ ಇದೆ ಅನ್ನುವಂತ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಈಗ ಕೇವಲ 1 ಡಿಸಿಎಂ ಸ್ಥಾನ ಕೂಡ ಇತ್ತು ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ, ಆದ್ರೆ ಇದೀಗ 4 ಡಿಸಿಎಂ ಸ್ಥಾನ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಇಲ್ಲಿ 4 ಜನ ಡಿಸಿಎಂ ಆದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ನನಗೆ ಕೆಲವೊಂದಿಷ್ಟು ಅಡೆತಡೆ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇರಬಹುದು. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೇವಲ 1 ಡಿಸಿಎಂ ಇದ್ರು, ಅದರಾಗೆ ನಾನೇ ಕೂಡ ಡಿಸಿಎಂ ಆಗಿದ್ದೆ. ಅದೇ ರೀತಿಯಲ್ಲೂ ಕೂಡ ನಾನು ಬಹುತೇಕ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆದ್ರೆ ನನಗೆ ಈ ರೀತಿ 4 ಬೇಡ, ನನ್ನ ಸರ್ಕಾರದಲ್ಲೂ ಸಹಿತ ಒಬ್ರು ಡಿಸಿಎಂ ಸೃಷ್ಟಿ ಇರ್ಲಿ ಅನ್ನುವಂತ ಲೆಕ್ಕಾಚಾರವು ಕೂಡ ಡಿಕೆ ಶಿವಕುಮಾರ್ ಅವ್ರಿಗೆ ಇರಬಹುದು. ಅದಕ್ಕೆ 4 ಡಿಸಿಎಂ ಬೇಡ ಅನ್ನುವಂಥದ್ದನ್ನು ಕೂಡ ವಿರೋಧ ಮಾಡ್ತಾ ಇರಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಶುರುವಾಗಿದೆ. ಇಂಚರ ಎಸ್ ಬಸವರಾಜ, ಇನ್ನ ಜಾತಿವಾರು ಮತ್ತೆ ಪ್ರಾದೇಶಿಕವಾರು ನಾಯಕರಿಗೆ ಡಿಸಿಎಂ ಹುದ್ದೆಯನ್ನ ಕೊಡಬೇಕು ಅಂತ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಇಂಚರ, ಯಾಕಂತಂದ್ರೆ ಸಿದ್ದರಾಮಯ್ಯವರು ಸಹಿತ ಅದನ್ನೇ ಹೇಳಿರ್ತಕ್ಕಂಥದ್ದು, ಎಲ್ಲಾ ಸಮುದಾಯಗಳಿಗೂ ಕೂಡ ಒಂದಿಷ್ಟು ಯಾವ ಸಮುದಾಯ ಕೂಡ ಒಂದ್ ಕಡೆ ಅಸಮಾಧಾನಗೊಳ್ಳಬಾರದು, ಹಾಗಾಗಿ ಅದೇ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೆ ಮನವಿಯನ್ನ ಸಿಎಂ ಸಿದ್ದರಾಮಯ್ಯವರು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದರಂತೆ ಕೂಡ ಈಗ ಸರ್ಕಾರವು ಕೂಡ ಯಾವುದೇ ರೀತಿ ಅಸಮಾಧಾನ ಆಗ್ಬಾರ್ದು, ಯಾವ ಸಮುದಾಯ ಕೂಡ ನಮ್ಗೆ ಅನ್ಯಾಯ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ದೂರನ್ನ ಹಾಕ್ಬಾರ್ದು. ಹಾಗಾಗಿ ಸಮುದಾಯವರು ಅಂದ್ರೆ ಲಿಂಗಾಯತ ಸಮುದಾಯ, ಮತ್ತೆ ದಲಿತ ಸಮುದಾಯ, ಮತ್ತೆ ಅಲ್ಪಸಂಖ್ಯಾತ ಸಮುದಾಯ, ಹೀಗೆ ಸಮುದಾಯವಾರು ಕೂಡ ಡಿಸಿಎಂ ಸ್ಥಾನ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಒಂದು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಅಂದ್ರೆ ಪ್ರಮುಖವಾಗಿ ಯಾವ ಸಮುದಾಯ, ಈಗ ದಲಿತ ಸಮುದಾಯಕ್ಕೂ ಕೂಡ ಸಿಎಂ ಆಗುವಂತ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಕೂಗಿದೆ. ಮತ್ತೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಒಂದು ಸಿಎಂ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರು ಕೂಡ ಮುನ್ನೆಲೆಗಿದೆ.
ಬಹುತೇಕ ಅವರೇ ಕೂಡ ಅನ್ನುವಂಥದ್ದು ಕೂಡ ಇದೆ. ಹೀಗಾಗಿ ಈಗ ಸಮುದಾಯವಾರು ಕೂಡ ಸೃಷ್ಟಿ ಮಾಡಿ ಯಾವ ಸಮುದಾಯದ ಕೂಡ ಲೀಡರ್ಗಳು ಕೂಡ ಯಾವುದೇ ರೀತಿ ಅಸಮಾಧಾನ ತೋರಬಾರ್ದು, ಅದು ಸರ್ಕಾರಕ್ಕೆ ಎಫೆಕ್ಟ್ ಆಗಬಾರ್ದು, ಸರ್ಕಾರ ಸುಗಮವಾಗಿ ಈ ಹಿಂದೆ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಹೋಯ್ತು ಅದೇ ರೀತಿಯಲ್ಲಿ ಈಗ ಮುಂದೆ ಸಿಎಂ ಆಗುವಂತವರ ನೇತೃತ್ವದಲ್ಲಿ ಕೂಡ ಸರ್ಕಾರ ಸುಗಮವಾಗಿ ಹೋಗ್ಬೇಕು, ಯಾವುದೇ ರೀತಿ ಒಂದು ಅಡೆತಡೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈ ರೀತಿ ನಿರ್ಧಾರಕ್ಕೆ ಬಂದಿರಬಹುದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು. ಇಂಚರ ಎಸ್ ಬಸವರಾಜ್ ಹೋಗಾರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಇನ್ ಡೆಪ್ತ್ ಮಾಹಿತಿಗಾಗಿ. ಎಸ್ ನೋಡಿ, ಸದ್ಯ ಈಗ DCM DK ಶಿವಕುಮಾರ್ ಅವ್ರಿಗೆ ಕಿರಿಕಿರಿ ಆಗ್ತಾ ಇರೋದು. ಒಂದು ವೇಳೆ 4 ಜನ ಏನಾದರೂ DCM ಆಗಿಬಿಟ್ರೆ ನನಗೆ ಎಲ್ಲಾದರೂ ಒಂದು ಕಡೆ ಕೆಲಸದ ವಿಚಾರವಾಗಿಯೇ ನನಗೆ ತೊಂದರೆ ಆಗುತ್ತೆ ಅನ್ನೋ ವಿಚಾರವಾಗಿ DCM DK ಶಿವಕುಮಾರ್ ಅವರು ಈಗ ಮನವಿಯನ್ನ ಮಾಡ್ಕೊಳ್ತಾ ಇರೋದು, ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಬರೀ 4 ಜನಕ್ಕೆ ಯಾಕೆ ಕೊಡ್ತೀರಾ DCM ನ, ಬೇಡ 1 ಅಥವಾ 2ಕ್ಕೆ ಕೊಡಿ ಅಂತೇಳಿ ಈಗ DCM DK ಶಿವಕುಮಾರ್ ಅವರು ಮನವಿಯನ್ನ ಮಾಡ್ಕೊಳ್ತಾ ಇರೋದು. ಸಾಕು, ಇಬ್ಬರೇ ಸಾಕು, ಆಗ್ಲಿ 4 ಜನ ಯಾಕೆ ಬೇಕು ಅಂತೇಳಿ ತಮ್ಮ ಹುದ್ದೆಗೆ ಏನಾದರೂ ಕುತ್ತು ಬರುತ್ತಾ ಅಥವಾ ತಮಗೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರೋದು.